ಮಹಾಗಣಾಧಿಪತಯೇ ನಮಃ. ಮಧುಸೂದನರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 24. ಶ್ರೀರಾಮ ಮಂತ್ರ ಮಹಿಮೆ. ನಾರಾಯಣಂ ಗುರುಂ ಸೇವ್ಯಂ ಶ್ರೀಹರಿಂ ವಿಭುಮಚ್ಯುತಂ ವೇದವಂದ್ಯಂ ರಮೇಶಂ ತಂ ವಂದೇಹಂ ಮಧುಸೂದನಂ. ಶಂಖ ಬ್ರಾಹ್ಮಣನು ವ್ಯಾಧನಿಗೆ ಧರ್ಮೋಪದೇಶ ಮಾಡಿ ತನ್ನ ಸಂಧ್ಯಾಕರ್ಮಗಳಲ್ಲಿ ತೊಡಗಿದನು. ರಾತ್ರಿ ವಿಶ್ರಮಿಸಿ ಉಷಃ ಕಾಲದಲ್ಲಿ ಎದ್ದು ವೈಶಾಖ ಸ್ನಾನ ಮುಗಿಸಿ ದೇವತಾರ್ಚನೆ, ಪಿತೃಗಳಿಗೆ ಅರ್ಘ್ಯ ಮೊದಲಾದ ಕರ್ಮಾನುಷ್ಠಾನ ಮಾಡಿದನು. ನಂತರ ಆತನು ವ್ಯಾಧನನ್ನು ಕರೆದು ಅವನ ಶಿರದಲ್ಲಿ ತೀರ್ಥವನ್ನು ಪ್ರೋಕ್ಷಿಸಿ ರಾಮ ಎಂಬ 2 ಅಕ್ಷರಗಳ ಮಂತ್ರವನ್ನು ಉಪದೇಶಿಸಿದನು. ರಾಮನಾಮ ವಿಷ್ಣು ಸಹಸ್ರನಾಮಗಳಿಗೆ ಸಮವೆನಿಸಿದ ತಾರಕ ಮಂತ್ರವೆನಿಸಿ ಸಕಲಾಪತ್ತುಗಳನ್ನು ಪರಿಹರಿಸಿ ಸುಖ ಶಾಂತಿ ನೀಡಬಲ್ಲ ಮಹಾಮಂತ್ರವಾಗಿದೆ. ಇದನ್ನು ರುದ್ರದೇವನು ತನ್ನ ಪತ್ನಿಗೆ ಉಪದೇಶ ಮಾಡಿ ಲೋಕದಲ್ಲಿ ಪ್ರಚುರಗೊಳಿಸಿದನು. ವ್ಯಾಧನಿಗೆ ಶಂಖಮುನಿಯು ಭಾಗವತ ಧರ್ಮಾಚರಣೆ ಮಾಡಿ ರಾಮ ಮಂತ್ರ ಜಪಿಸುವಂತೆ ಸೂಚಿಸಿದನು. ರಾಮನಾಮವನ್ನು ಸತತವಾಗಿ ಜಪಿಸಿದರೆ ವಾಲ್ಮೀಕಿಯಾಗಿ ಜನ್ಮ ತಾಳುವ ಸದಾವಕಾಶ ಸಿಗುವುದೆಂದು ನುಡಿದನು. ಹೀಗೆ ಉಪದೇಶಿಸಿದ ಶಂಖನು ತನ್ನ ಸಂಚಾರವನ್ನು ಮುಂದುವರೆಸಿ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು. ವ್ಯಾಧನು ಮುನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಸ್ವಲ್ಪ ದೂರದ ತನಕ ಹೋಗಿ ಬೀಳ್ಕೊಟ್ಟನು. ವ್ಯಾಧನು ಮುನಿಯ ಆದೇಶದಂತೆ ತಾನಿದ್ದ ಪ್ರದೇಶದಲ್ಲಿ ಬಿಸಿಲಿನಲ್ಲಿ ವಿಶ್ರಾಂತಿ ಪಡೆಯಲು ಉಪವನ, ಕೊಳ, ಅರವಟ್ಟಿಗೆಗಳನ್ನು ನಿರ್ಮಿಸಿದನು. ಮಾರ್ಗಾಯಾಸದಿಂದ ಬಳಲಿ ಬಂದವರಿಗೆ ನೀರು, ಪಾನಕ, ಹಣ್ಣು ಹಂಪಲುಗಳನ್ನು, ಪಾದರಕ್ಷೆ, ಛತ್ರಿಗಳನ್ನು ನೀಡಿ ಸತ್ಕರಿಸಿದನು. ಹಗಲಿರುಳು ರಾಮಮಂತ್ರವನ್ನು ಜಪಿಸಿ ಮಹಾ ತೇಜಸ್ವಿ ಆದನು. ಮುಂದೆ ವ್ಯಾಧನು ವರ್ಮೀಕನ ಮಗ ವಾಲ್ಮೀಕಿಯಾಗಿ ಜನಿಸಿದನು. ವ್ಯಾಧನು ತಪಸ್ಸನ್ನಾಚರಿಸಿದ ಸ್ಥಳದಲ್ಲಿ ಶೃಣುವೆಂಬ ಋಷಿಯು ತಪೋಮಗ್ನನಾಗಿದ್ದನು. ಒಮ್ಮೆ ಆತನು ಶೈಲೂಷಳೆಂಬ ಹೆಣ್ಣಿನ ಸಂಗ ಮಾಡಿದನು. ಆಕೆಯ ಮಗನೇ ವಾಲ್ಮೀಕಿ ಎನಿಸಿದನು. ಈ ವಾಲ್ಮೀಕಿಯೇ ಶ್ರೀರಾಮನ ದಿವ್ಯ ಚರಿತಾಮೃತವನ್ನು ಲೋಕದಲ್ಲಿ ಪ್ರಚಾರ ಪಡಿಸಿದ ಮಹರ್ಷಿಯಾದನು. ವೈಶಾಖ ಧರ್ಮಾಚರಣೆಯಿಂದ ವ್ಯಾಧನಿಗೆ ರಾಮಾಯಣದ ಕರ್ತೃವಾಗುವ ಸುಯೋಗ ಭಗವಂತನ ಕೃಪೆಯಿಂದ ಒದಗಿ ಬಂದಿತು. ವೈಶಾಖದಲ್ಲಿ ಮಾಡಿದ ಸಣ್ಣ ಕಾರ್ಯವು ಮಹಾನ್ ಫಲದಾಯಕವಾಗಿದೆ. ಈ ವಾಲ್ಮೀಕಿಯ ಆಖ್ಯಾನವನ್ನು ಪಠಿಸಿದವರು, ಆಲಿಸಿದವರು ಸದ್ಗತಿ ಹೊಂದುವರು ಎಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 24ನೇ ಅಧ್ಯಾಯವು ಮುಗಿಯಿತು. ನಾಳೆ ವೈಶಾಖ ಪುರಾಣದ ಅಧ್ಯಾಯ 25 ವೈಶಾಖದ ಪುಣ್ಯಪ್ರದ ದಿನಗಳು ಬಗ್ಗೆ ತಿಳಿದುಕೊಳ್ಳೋಣ. ಸೃಷ್ಟಿಸ್ಥಿತಿ ವಿನಾಶಾದಿ ಕಾರಣ ಹತವಾರಣಂ ತಾರಣಂ ಭವಮೋಹಾಬ್ಧೆ ಕಾರಣಂ ಸೌಮ್ಯ ಶೌರಿನಂ.